ಎಲ್ಲರಿಗೂ ಶರಣಾರ್ಥಿಗಳು. ಸ್ಟೇಜ್ ಮ್ಯಾಗಿರೋ ಎಲ್ಲ ನಿಮ್ಮ ಪಾದಾರಗಳಿಗೆ ನಮಿಸುತ್ತಾ ನಾವು ಒಂದು ಹೇಳ್ಬಿಡ್ತೀನಿ. ಸ್ವಾಮಿಗಳನ್ನ 3 ವರ್ಷದಿಂದ ಸ್ವಾಮಿಗಳನ್ನ ಕರಿಬೇಕು ಅಂತಿತ್ತು ನಮಗೆ. ಅದು ಲಾಸ್ಟ್ ಇಯರ್ ಅಂದರೆ ನಮ್ಮದೊಂದು ಕಮಿಟಿ ಐತ್ರಿ, ಅಲ್ಲಿ ಸೇವಾಕರ್ತರು ಅಂಥೇಳಿ. ಅಲ್ಲಿ ಯಾರೂ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಅಥವಾ ಖಜಾಂಚಿ ಅಂತ ಯಾರೂ ಇಲ್ಲ. 16 ವರ್ಷದಿಂದ ನಡ್ಸ್ಕೊತ ಬಂದೀವಿ. ಎಲ್ಲರೂ ಸೇವಾಕರ್ತರೆ, ಒಬ್ಬೊಬ್ಬರು ಒಂದೊಂದು ಕಾರ್ಯವನ್ನು ನಿರ್ವಹಿಸ್ತೀವಿ ಎಲ್ಲರೂ ಕೂಡಿ ನಾವು. ಅವಾಗ ಇವ್ರನ್ನ ಕರೆದಾಗ ಸ್ವಾಮಿಗಳು ಬರ್ತೀನಿ ಅಂತ ಹೇಳಿದರು. ಟಿಕೆಟ್ ಆಯಿತು, ಎಲ್ಲ ಆಯಿತು. ಸಡನ್ಲಿ ಅದು ಯುದ್ಧದ ಕಾರ್ಮೋಡ ಕವಿದ್ರಿಂದ ಅದು ಯಾರು ಪಾಪ ಏನಾಯಿತೋ ಗೊತ್ತಿಲ್ಲ, ಸ್ವಲ್ಪ ಅಡಚಣೆ ಉಂಟಾಗಿದೆ, ನಾವು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ರಿ ಎಲ್ಲರೂ. ನಾವು ಅಲ್ಲಿ ಒಂದು ಬಸವ ಜಯಂತಿ ಮಾಡಬೇಕು ಅಂದರೆ 6 ತಿಂಗಳ ನಮ್ಮ ಪರಿಶ್ರಮ ಇರುತ್ತೆಲ್ಲ. ಅಲ್ಲಿ 6 ತಿಂಗಳನ್ನು 110 ಜನ ಪಾರ್ಟಿಸಿಪೇಟ್ ಅಂದರೆ ಎಲ್ಲ ಇದನ್ನು ಮಾಡೋರು. 6 ತಿಂಗಳಿಂದ ಶುರು ಮಾಡಿಕೊಂಡು ಬಂದ ಲಾಸ್ಟ್ ಮೂಮೆಂಟ್ ಹಿಂಗೆ ಆದ್ಕೊಳ್ಳಿ ನಮಗೊಂಥರ ಭಯ ಆಗ್ಬಿಡ್ತು. ಆವಾಗ ಸ್ವಾಮಿಗಳು ಹೇಳಿದೆ ನಾನು, ಸ್ವಾಮಿಗಳ ನಾವು ನಿಮ್ಮ ಭಕ್ತರೇ, ಏನರ ಆದ್ರೆ ನಮಗೂ ಅದು ಆಘಾತ ಆಗುತ್ತೆ, ಹಂಗೆ ಏನು ಆಗಂಗಿಲ್ಲ ಅಂತಂತ ಹೇಳಿದ ಮೇಲೆ ಪಾಪ ಅವರು ಬಂದರು. ಬಂದಮೇಲೆ ಅವರೇ ಹೇಳಿದರು ಸ್ವಾಮಿಗಳು, ನಾವು ಬರಲಿಲ್ಲ ಅಂದ್ರೆ ದೊಡ್ಡ ಇದಾಗಿತ್ತು ಅಂತ ಹೇಳಿದರು ಅವರು. ನಾನು ಲಿಂಗ ಪೂಜೆಯನ್ನು ಕಲ್ತಿದ್ದು ನಮ್ಮ ತಂದೆ ತಾಯಿಗಳಿಂದ. ನಮ್ಮ ತಾಯಿ ಶಿವಶರಣೆ. ನಾವು ಎಲ್ಲ ಫೋಟೋನೂ ಇಡ್ತಿದ್ವಿ, ಲಿಂಗನೂ ಪೂಜೆ ಮಾಡ್ತಿದ್ವಿ, ಬಸವಣ್ಣ ಫೋಟೋ ಪ್ಲಸ್ ಶಿವ ಪಾರ್ವತಿ ಎಲ್ಲ ಇರ್ತಿದ್ರು ನಮ್ಮ ಮನೆಯಲ್ಲಿ. ನಾವು ಯಾವಾಗ ಮದುವೆ ಆದ್ವಿ, ಶರಣ್ ನಮ್ಮ ಬೀಗ್ರವರು, ಅವರು ಬೀಗ್ತರ ಆದಮೇಲೆ ನಮಗೆ ಸ್ವಲ್ಪ ನಿಧಾನಾಗಿ ಇದ್ರ ಬಸವ ತತ್ವದ ಕಡೆ ಸ್ವಲ್ಪ ಕರ್ಕೊಂಬಂದು ಅವನ್ನೆಲ್ಲ ತೆಗೆದು ಈಗ ಪರಿಪೂರ್ಣ ಆಗಿದ್ದೀವಿ ನಾವು. ನಾನು ಯಾವಾಗಲೂ ಲಿಂಗ ಪೂಜೆ ಮಾಡ್ತೀನಿ ರೀ, ಸ್ವಲ್ಪ ಫಾಸ್ಟಾಗಿ ಒಂದು ನಿಮಿಷ ಅಥವಾ 30 ಸೆಕೆಂಡ್ ನಮ್ಮ ಆಫೀಸ್ ಸಲುವಾಗಿ ಹೋಗ್ತಿರ್ತೀವಲ್ಲ. ಮಾರ್ಚ್ 3ನೇ ತಾರೀಕು ಬೆಳಗ್ಗೆ 2021 ನಾ ಪೂಜೆ ಮಾಡಬೇಕಾದ್ರೆ ಲಿಂಗು ಕಿತ್ತೂರು ಹೇಳ್ದಾಗ ಬೆಳಗ್ಗೆ ನೋಡ್ತಾ ಇದ್ದೆ ನಾನು. ಬೆಳಗ್ಗೆ ನೋಡಿದಾಗಿನ ಏನೋ ಒಂಥರ ಹಿಂಗೆ ಕೈ ಹಿಂಗೆ ಮಾಡ್ದಂಗೆ ಆಯಿತು. 2 ಕೈ, ಒಬ್ಬ ಮನುಷ್ಯ ಹಿಂಗೆ ಬಂದು ಹಿಂಗೆ ಕೈ ಮಾಡ್ದಂಗೆ ಆಯ್ತು ನನಗೆ. ನಾ ಸುಮ್ಮನೆ ಆಫೀಸ್ಗೆ ಹೋದೆ, ಒಂದು 15 ನಿಮಿಷ ಅಷ್ಟೇ ಆಫೀಸ್ಗೆ ಹೋದೆ. ನನ್ನ ಫೋನ್ ಬಂತು, ನಮ್ಮ ತಾಯಿಯವರು ನಿಧನ ಆಗ್ಯಾರ ಅಂಥೇಳಿ. ಆವಾಗ ನನಗೆ ಅನಿಸ್ತು ನಮ್ಮ ತಾಯಿ ನನ್ನೇ ಕರೆದಾರ ಅಂತೇಳಿ. ಅಂದರೆ ನಾನು ಹೇಳೋದೇನೆಂದರೆ, ಲಿಂಗ ಮಹತ್ವ ಏನು ಹೇಳ್ಕೊಟ್ರಲ್ಲ ಅದನ್ನು ಆವಾಗಿಂದ ನಾನು ಪರಿಪೂರ್ಣವಾಗಿ 1 ನಿಮಿಷ ಮಾಡೇ ಮಾಡ್ತೀನಿ. ಎಷ್ಟೇ ಆಫೀಸ್ ಲೇಟ್ ಆದರೂ ಪರವಾಗಿಲ್ಲ, ಲಿಂಗ ಪೂಜೆ ಮಾಡಿಕೊಂಡೇ ನಾನು ಹೋಗ್ತೀನಿ. ನಾನು ನಮ್ಮೂರು ಇಲ್ಲೇ ಚೋಚ್ಗುಡ್ಡ ರೀ, ಬಟ್ ನಾವು ಬೆಳೆದಿಲ್ಲ, ಹುಟ್ಟಿಲ್ಲ ಅಲ್ಲಿ. ಬಟ್ ನಮ್ಮೂರು ಅಂತ ಒಂದು ಹೆಮ್ಮೆ ಐತಿ. ವರ್ಷ ಬಂದಮೇಲೆ ನಾವು ಹೋಗ್ತೀವಿ ಅಲ್ಲೆಲ್ಲರೂ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.